ಗಂಡ ಇಲ್ಲ, ಕಣ್ಣು ಇಲ್ಲ, ಎಲ್ಲ ಕಳ್ಕೊಂಡು ಅದ್ ಹೇಗೆ ಬದುಕ್ತೀಯಾ? ಅಮ್ಮ, ನಾನು ಹೇಗೋ ಬದುಕೋತೀನಿ ಬಿಡು. ನಡಿಯಮ್ಮ, ವಾಪಸ್ ಹೋಗೋಣ. ಅದಾಗಲ್ವೇ ನಾನು ಹೇಳೋದು. ಅಮ್ಮ, ಇನ್ನೇನು ಮಾತಾಡ್ಬೇಡ. ನಡಿಯಮ್ಮ, ಹೋಗೋಣ. ಬರ್ತೀನಿ ದೊಡ್ಡಪ್ಪ, ಬರ್ತೀನಿ ದೊಡ್ಡಮ್ಮ, ಹೋಗ್ ಬರ್ತೀನಿ ಅತ್ತೆ. ನಾನೆಲ್ಲರೂ ಕ್ಷಮಿಸ್ಬಿಡಿ. ಎಷ್ಟೇ ಕಷ್ಟ ಆದ್ರೂ ಅದನ್ನೆಲ್ಲ ಮೆಟ್ಟಿ ನಿಲ್ಬೇಕು ಅಮ್ಮ. ಅಯ್ಯೋ, ನಾವ್ಯಾರು ಯಾರ ಬಗ್ಗೆನೂ ಈ ರೀತಿ ಎಲ್ಲ ಯಾವತ್ತೂ ಮಾತಾಡ್ಬಾರ್ದು. ಅಮ್ಮನೆ ಒಂದು ದೇವಸ್ಥಾನ. ನೋಡಿ ಏನ್ ಮಾತಾಡ್ತಿದ್ದಾಳೆ ಅಂತ. ನ್ಯಾಯ ಕೇಳಕ್ ಅವ್ರ ಮನೆಗೆ ಹೋದ್ರೆ ನಮ್ಮನ್ನ ಕತ್ ಹಿಡಿದು ಆಚೆಗ್ ದೊಬ್ಬಿದ್ರು. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ವಿ. ನಮ್ ಮಗಳು ಕಂಪ್ಲೇಂಟ್ ವಾಪಸ್ ತಗೊಂಡ್ಲು. ಇವಳು ಒಳ್ಳೆತನೇ ಇವಳಿಗೆ ಇವಾಗ ಶಾಪ ಆಗ್ತಾ ಇದೆ. ಇವಳ ಅಮಾಯಕತ್ವ ಇವಳ ಜೀವನನ ನಾಶ ಮಾಡ್ತಿದೆ. ಇನ್ ಮುಂದೆ ಇವಳ ಜೀವನ ಹೇಗೆ? ಹೇಳ್ರಪ್ಪ, ಹೇಳಿ, ನೀವೇನಾದ್ರೂ ಹೇಳಿ. ಅಯ್ಯೋ, ಕಣ್ಣು ಕಾಣ್ದೇನೆ, ಕೈ ಹಿಡಿದು ನಡ್ಸೋ ಗಂಡ ಇಲ್ದೇನೆ ಈಗ ಹೆಂಗ್ ಬದುಕ್ತಾಳೆ ನನ್ ಮಗಳು? ನ್ಯಾಯ ನೀವಾದ್ರೂ ಹೇಳಿ, ಹೇಳಿ, ನೀವಾದ್ರೂ ಹೇಳಿ. ಏನು ಅಂದ್ರೆ ಇಲ್ಲಿರೋರು ಯಾರು ನಮಗ್ ನ್ಯಾಯ ಕೊಡ್ಸಲ್ಲ. ನಾವ್ ಸತ್ತು ಹೋಗೋದೇನೆ ಈ ಸಮಸ್ಯೆಗೆ ಪರಿಹಾರ. ಕಡ್ಡಿಪಟ್ಟಣ ಎಲ್ಲಿದೆ ನೋಡ್ರಿ. ಏನಪ್ಪ, ಇಲ್ಲಿ ಕೊಡಪ್ಪ, ಅದನ್ನ ಕೊಡು. ಬೆಂಕಿಪಟ್ಟಣ ಕೊಡಪ್ಪ. ಸುಮ್ನಿರಿ ಅಂತ ಹೇಳ್ತಿಲ್ವಾ? ಯಾಕೆ ಈ ನಿರ್ಧಾರ? ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನಮ್ಮ ಸಮಸ್ಯೆಗೆ ಯಾವ ಪರಿಹಾರನೂ ಇಲ್ಲ. ಇರುತ್ತೆ. ನೀವ್ ಆತ್ರ ಪಟ್ಟು ಯಾವ ನಿರ್ಧಾರನೂ ತಗೋಬೇಡಿ. ಈ ಊರಿಗೆ ಯಾವುದೇ ಸಮಸ್ಯೆ ಬಂದ್ರು ರಾಜಾರಾಮ್ ಅವರೇ ತೀರ್ಮಾನ ಹೇಳೋದು. ಅಂತದ್ರಲ್ಲಿ ಅವ್ರ ಮನೇಲೆ ಒಂದು ಸಮಸ್ಯೆ ಬಂದ್ರೆ ತಲೆ ಕೆಡಿಸ್ಕೊಳ್ದೆ ಇರ್ತಾರ. ಹೌದು, ನ್ಯಾಯ ಧರ್ಮ ಅಂತ ಬದುಕ್ತಾ ಇರೋ ರಾಜಾರಾಮ್ ಅವರು ಖಂಡಿತ ನಿಮ್ಗೆ ನ್ಯಾಯ ಕೊಡಿಸ್ತಾರೆ. ಅವ್ರನ್ನ ಕರೆಸಿ ನ್ಯಾಯ ಕೇಳೋಣ. ನೀವೆಲ್ಲ ಏನಂತೀರಾ? ಬೇಡ ಬೇಡ, ಪ್ಲೀಸ್ ಬೇಡ. ಆ ಮನೆ ಬಗ್ಗೆ ಹೀಗೆ ರೋಡಲ್ಲಿ ಮಾತಾಡೋದಕ್ಕೆ ನಮ್ಗೆ ಯಾರಿಗೂ ಯೋಗ್ಯತೆನೇ ಇಲ್ಲ. ಸುಮ್ನೇರಮ್ಮ, ಒಳ್ಳೆತನಕ್ಕೂ ಒಂದು ಮಿತಿ ಇರುತ್ತೆ. ನಿನ್ನಷ್ಟು ಒಳ್ಳೆತನ ಇದ್ರೆ ಈ ಪ್ರಪಂಚದಲ್ಲಿ ಬದುಕೋದೇ ಕಷ್ಟ. ಹೌದು ಸರ್, ನಮ್ಮಮ್ಮ ಕೂಡ ಯಾವಾಗ್ಲೂ ಹೀಗೆ ಹೇಳ್ತಿದ್ರು. ಚಾರು, ಈ ಊರಿನ ದೊಡ್ಡ ಮನುಷ್ಯರೇ ಮಾತಾಡಿ ರಾಜಾರಾಮ್ ಅವ್ರನ್ನ ಕರ್ಸಿ ಇವ್ರಿಗೆ ನ್ಯಾಯ ಕೊಡ್ಸೋಣ್ವಾ? ಇಲ್ಲ ಅಂದ್ರೆ ಹೀಗೆ ಸಾಯಿಲಿ ಅಂತ ಸುಮ್ನೆ ಬಿಡೋಣ್ವಾ? ದೇವ್ರೇ, ಅನ್ಯಾಯವಾಗಿ ನಮ್ಮ ಊರಲ್ಲಿ ಯಾವುದೇ ಸಾವಾಗ್ಬಾರ್ದು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮಗಳಿಗೆ ಯಾರಾದ್ರೂ ನ್ಯಾಯ ಕೊಡಿಸಿ. ನ್ಯಾಯ ಕೊಡಿಸಪ್ಪ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಇವರೇನು ಇಷ್ಟೊಂದು ಮಾತಾಡ್ತಿದ್ದಾರೆ? ಮನೆಗ್ ಬಂದ್ಮೇಲೆ ಸರಿಯಾಗಿ ಮಾಡ್ತೀನಿ ಇವ್ರಿಗೆ. ನನ್ ಮಗಳನ್ ಮದ್ವೆ ಮಾಡ್ಕೊಂಡು ಡಿವೋರ್ಸ್ ಕೊಡ್ದೇನೆ ಅವ್ರ ಸೋದರ ಅಳಿಯಂಗ್ ಇನ್ನೊಂದ್ ಮದ್ವೆ ಮಾಡಿದ್ರೆ ನಾವು ಮಾತಾಡ್ಬಾರ್ದಾ? ನಾವು ಮಾತಾಡಿದ್ರಲ್ಲಿ ವಾಸ್ತವ ಇಲ್ವಾ? ನೀವ್ ಆಡ್ತಿರೋದು ನಾಟಕ, ಇದು ನಿಜ ಅಲ್ಲ ಅಂತ ಹೇಳ್ತಾ ಇದ್ದಾರಷ್ಟೇ. ಸೀನು 2ನೇ ಮದ್ವೆ ಮಾಡ್ಕೊಂಡ್ರೆ ನನಗೆ ಯಾವ ಅಭ್ಯಂತರನೂ ಇಲ್ಲ ಅಂತ ಚಾರುನೇ ಅವತ್ ಹೇಳಿದ್ಲಲ್ವಾ? ಹಾಗಿದ್ರು ಕೂಡ ಮತ್ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ? ಹಾಗೆ ಹೇಳೋದು ಅವಳು ಒಳ್ಳೆತನ. ನೀವ್ ಹೀಗ್ ಮಾತಾಡೋದನ್ನ ಕೇಳಿದ್ರೆ ನನಗ್ ನಗು ತಡೆಯೋದಕ್ಕಾಗ್ತಾ ಇಲ್ಲ. ನಿಮ್ಮ ಅಳಿಯರಿಂದಾಗಿ ನನ್ ಮಗಳ ಕಣ್ಣು ಹೋಗೋದು ಸುಳ್ಳ ಆಗಿದ್ರೆ ನ್ಯಾಯ ಕೊಡಿಸಿ ಅಂತ ನಿಮ್ ಮನೆಗ್ ಬಂದ್ರೆ ನೀವು ಕತ್ತು ಹಿಡಿದು ಮನೆ ಆಚೆ ಹಾಕಿದ್ದು ಸುಳ್ಳ? ಸುಳ್ಳ ಹೇಳ್ರಿ. ಇಷ್ಟು ನಡೆದ ಮೇಲೂ ಕೂಡ ಇವಳಿಗೆ ಎಷ್ಟೇ ಅನ್ಯಾಯ ಆಗಿದ್ರು ನಿಮ್ದು ತಪ್ಪು ಅಂತ ಅನ್ನಿಸ್ತಿಲ್ಲ. ಹೇಳಿ, ಈ ರೀತಿ ಹುಡುಗಿರು ಈಗಿನ ಕಾಲದಲ್ಲೂ ಇದಾರಾ? ಆದ್ರೆ
ನಮ್ ಮಗಳು ಇದ್ದಾಳೆ. ನಮ್ಗೆ ಅಂತ ಇರೋದು ಒಬ್ಳು ಮಗಳು. ಎಷ್ಟ್ ಅಂದವಾಗಿದ್ರು ಕಣ್ಣಿಲ್ಲ ಅಂದ್ಮೇಲೆ ಅವಳನ್ನ ಯಾರ್ ಮದ್ವೆ ಆಗ್ತಾರೆ ಹೇಳ್ರಪ್ಪ? ಯಾರ್ ಮದ್ವೆ ಆಗ್ತಾರೆ? ಬದುಕಿರೋವರೆಗೂ ಶವದ ಹಾಗೆ ಬದುಕ್ಬೇಕಾ ಇವಳು? ಶವಗಳನ್ನ ತಿನ್ನೋ ಇವಳು ಜೀವಂತ ಶವ ಆಗ್ತಾಳ? ಹೇಳೋದಕ್ಕೂ ಅರ್ಥ ಇರ್ಬೇಕು. ತಾಯಿ ಸ್ಥಾನದಲ್ಲಿರೋ ಅತ್ತೆ ಆಗಿರೋ ನೀವು ಮಾತಾಡೋಂತ ಮಾತಾಡು. ನಾನ್ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನ್ ಬಾಯ್ ಬಿಡೋದಕ್ ಶುರು ಮಾಡಿದ್ರೆ ಬೆಂಕಿ ಹಚ್ಕೊಳ್ದೇನೆ ನೀವು ಸುಟ್ಟು ಬೂದಿಯಾಗಿ ಹೋಗ್ತೀರಾ. ಏನ್ರಪ್ಪ ದೊಡ್ಡ ಮನುಷ್ಯರೇ, ಅವ್ರು ಬರ್ತಾರೆ, ಏನಾದ್ರೂ ನ್ಯಾಯ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಈಗ ಏನ್ ಮಾಡ್ತಿದ್ದಾರೆ? ಅವ್ರ ಮನೆಯವರೆಲ್ಲ ಮಾತಾಡ್ತಾ ಇದ್ರೆ ನೀವು ಪಿಕ್ಚರ್ ನೋಡ್ತಾ ಇದ್ದೀರಾ? ಇದೇನ ಅವ್ರು ಕೊಡ್ತಿರೋ ನ್ಯಾಯ? ಇದೇನ್ರಪ್ಪ, ಇದೇನಾ ನ್ಯಾಯ? ನೀವೆಲ್ಲ ಹೀಗೆ ಮಾತಾಡ್ತಿರೋದಕ್ಕೆ ನಾವು ಕೂಡ ಹಾಗೆ ಮಾತಾಡ್ಬೇಕಾಗಿ ಬಂತು. ಅಷ್ಟಕ್ಕೂ ನೀವೆಲ್ಲ ನಮ್ ಕುಟುಂಬನ. ಶಿವರಾಜು, ಅಣ್ಣನ್ ಮೇಲೆ ನೊಣ ಕೂಡ ಓಡಾಡಕ್ ಬಿಡಲ್ಲ ಅನ್ಸುತ್ತೆ. ಒಂದೇ ತಾಯಿ ಹಾಲು ಕುಡಿದು ಬೆಳೆದವ್ರಲ್ವಾ, ಹಾಗೆ ಇರ್ತಾರ ಬಿಡು. ನಿಮಗ್ ಸಿಗ್ಬೇಕಾಗಿರೋ ನ್ಯಾಯ ಏನು? ನೀವು ಕೇಳ್ತಾ ಇರೋ ಧರ್ಮ ಏನು? ನಮ್ ಮಗಳನ್ನ ನಿಮ್ ಸೋದರಳಿಯ ಮದುವೆ ಮಾಡ್ಕೋಬೇಕು.